ಸನ್ಮಾನ್ಯ ಅಧ್ಯಕ್ಷರೇ, ಇದು ಎಲ್ಲ ಶಾಸಕರಿಗೂ ಸಂಬಂಧಪಟ್ಟಂತ ವಿಚಾರ, ನಮ್ಮೊಬ್ಬರಿಗೆ ಅಂತಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಮತ್ತೆ ಶಾಸಕರು ಕೂಡ ಜವಾಬ್ದಾರಿ ಇರುವಂತವ್ರು, ಅವ್ರಿಗೂ ಸಂಬಂಧಪಟ್ಟಿದ್ದು. ಆ ದೃಷ್ಟಿಯಿಂದ ಈಗ ಒಂದು ರೀತಿ ರಾಜ್ಯದಲ್ಲಿ ಜಲಕ್ಷಾಮ ಪ್ರಾರಂಭ ಆಗಿದೆ. ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ. ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗ್ತಾ ಇದೆ. ಕೆಲವು ಕಡೆ ಬೋರ್ವೆಲ್ಲು 500 ಅಡಿ ಇದ್ದಿದ್ದು 1000 ಅಡಿ ಹೋಗ್ತಾ ಇದೆ. ಆ ರೀತಿ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಹಿಂದೆನ ಸರ್ಕಾರ ಬರ ಡಿಕ್ಲೇರ್ ಮಾಡಬೇಕಾದ್ರೂ 3-4 ತಿಂಗಳು ಮುಂದಕ್ಕೆ ಹಾಕೋದು. ಈಗ ಈ ಜಲಕ್ಷಾಮ ಬಂದಿದೆ. ಈ ಜಲಕ್ಷಾಮಕ್ಕೂ ಕೂಡ ಮುಂದೆ ಹಾಕಿದೆ. ಈಗಾಗಲೇ ಹಾಹಾಕಾರ ಎಲ್ಲ ಕಡೆ ಶುರುವಾಗಿದೆ. ಟ್ಯಾಂಕರ್ಗಳ ಹಾವಳಿ ಎಲ್ಲ ಕಡೆ ಶುರುವಾಗಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಮಿಡಿಯೇಟ್ ಆಗಿ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಮಾತಾಡ್ತಾ ಇರೋದು. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಹಲವಾರು ತಜ್ಞರು, ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ನಿವೃತ್ತರು, ಅವ್ರು ಹೇಳಿದ್ದಾರೆ, ಮುಂಗಾರು ಹಿಂಗಾರಿನಲ್ಲಿ ಜಲಾಶಯ ಹರಿಯಬೇಕಾದಷ್ಟು ನೀರು ಶೇಖರಣೆಗೊಂಡಿಲ್ಲ. ಪ್ರಸ್ತುತ ವಾಡಿಕೆಗಿಂತ 2% ಬಿಸಿಲು ಜಾಸ್ತಿ ಆಗ್ತಾ ಇದೆ. ಮತ್ತು ಎಲ್ಲ ಡ್ಯಾಮ್ಗಳಲ್ಲೂ ಸುಮಾರು 2-3 TMC ನೀರು ಆವಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಜಲಕ್ಷಾಮ ಬರ್ತೈತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗನ್ಸುತ್ತೆ ಈಗಾಗಲೇ ಬಿಸಿಲಿನ ಜಳ 2 ಡಿಗ್ರಿ ಜಾಸ್ತಿ ಆಗಿದೆ. ಧಾರವಾಡ, ಕಾರವಾರ, ಹಾವೇರಿ ಈ ಕಡೆ ಎಲ್ಲ ಕಳೆದ 30 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ತಾಪಮಾನ ಭಾಳ ಜಾಸ್ತಿ ಆಗಿದೆ ಎಲ್ಲ ಕಡೆ. ಕಳೆದ 30 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ತಜ್ಞರೇ ಹೇಳಿರೋವಂಥದ್ದು ಇದು. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಇರ್ಬೋದು, ಬರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಇವತ್ತು ರಾಜ್ಯದಲ್ಲಿ ಜನ ಗುಳೆ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಮನೆಗಳಿಗೆ ಬೀಗ, ನಗರಗಳಿಗೆ ಗುಳೆ ಅಂತ ಹೇಳಿ ಆರ್ಟಿಕಲ್ ಕೂಡ ಬರ್ತಾ ಇದೆ. ಅಂದರೆ ಕೆರೆ ಒಣಗೋಗಿರೋದು, ಸುಮಾರು ಒಂದು ಲಿಂಗಾಪುರ ಜನಸಂಖ್ಯೆ ಅಂತಾಜು ಒಂದು ಊರ್ದು 1100. ಈ ಪೈಕಿ 800 ಮಂದಿ ತಾತ್ಕಾಲಿಕವಾಗಿ ಊರು ತೊರೆದಿದ್ದಾರೆ. ಬೀದಿಯಲ್ಲಿ ಸಾಗುತ್ತಿದ್ದರೆ ಬೀಗ ಹಾಕಿದ ಮನೆಗಳೇ ನಿರವ ಮೌನ. ಇದು ಇವತ್ತಿನ ಪರಿಸ್ಥಿತಿ. ಗುಳೆ ಹೋಗ್ತಾ ಇರೋದು ಎಲ್ಲನೂ ಕೂಡ ಗೋವಾಗೆ, ಮಂಗಳೂರು ಕಡೆ, ನಿಮ್ಮ ಕಡೆನೂ ಬಂದಿದ್ದಾರೆ, ಪತ್ರಿಕೆಯಲ್ಲೂ ಹಾಕಿದ್ದಾರೆ, ಎಲ್ಲ ಕಡೆ ಗುಳೆ ಹೋಗ್ತಾ ಇದ್ದಾರೆ. ನೀರಿನ ಹಾಹಾಕಾರ, ಕುಡಿಯೋ ನೀರು ಸಿಗ್ತಾ ಇಲ್ಲ, ಮೇವು ಸಿಗ್ತಾ ಇಲ್ಲ. ಅದರಿಂದ ಅಲ್ಲಿನ ಜನ ಹೇಳಿರೋದು, ಮುದಿಯಪ್ಪ ಗೌಡ್ರು ಹೇಳಿರೋದು, ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು, ಮಲಪ್ರಭಾ ಘಟಪ್ರಭಾ ನಾಲೆಗಳಿದ್ದರೂ ನೀರು ಬರುವುದಿಲ್ಲ. ಹೆಚ್ಚಿನ ಕೂಲಿ, ಉತ್ತಮ ಬದುಕಿನ ಭರವಸೆಯೊಂದಿಗೆ ಜನ ಗುಳೆ ಹೋಗುತ್ತಿದ್ದಾರೆ ಅಂತ ಇವತ್ತು ಜನ ಆಚೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆನೂ ಕೂಡ. ಮತ್ತು ಬೋರ್ವೆಲ್ಲು ಕೂಡ ಇಲ್ಲ, ಬೋರ್ವೆಲ್ಗಳು ಪಾತಾಳಕ್ಕೆ ಹೋಗ್ತಾ ಇದೆ, ಡ್ರೈ ಆಗ್ತಾ ಇದೆ. ನಾನು ಸರ್ಕಾರ PD ಅಕೌಂಟಲ್ಲಿ ದುಡ್ಡಿದೆ, ಸರ್ಕಾರ ಪದೇ ಹೇಳ್ತಾ ಇದೆ, ನಮ್ಮ ಹತ್ರ PD ಅಕೌಂಟಲ್ಲಿ ದುಡ್ಡಿದೆ. PD ಅಕೌಂಟಲ್ಲಿ ದುಡ್ಡಿದ್ರೆ ಹೊಸದಾಗಿ ಬೋರ್ವೆಲ್ ಹಾಕಕ್ಕೆ ಬರಲ್ಲ. ಇರೋ ಬೋರ್ವೆಲ್ನ ಡ್ರಿಲ್ ಮಾಡ್ಬೋದು ಅಥವಾ ಹೊಸ ಪೈಪ್ಲೈನ್ ಹಾಕೋದು ಬಿಟ್ಟರೆ ಹೊಸದಾಗಿ ಬೋರ್ವೆಲ್ ಹಾಕೋಕ್ಕೆ ಬರೋದೇ ಇಲ್ಲ. ಇವತ್ತು ಎಲ್ಲರದೂ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಜನನೂ ಕೇಳ್ತಾ ಇದ್ದಾರೆ, ಇರೋ ಬೋರ್ವೆಲ್ನ ಡ್ರಿಲ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ, ಹೊಸದಾಗಿ ಏನಾದ್ರು ಬೋರ್ವೆಲ್ಗಳನ್ನು ಡ್ರಿಲ್ ಮಾಡಿದ್ರೆ ಕುಡಿಯೋ ನೀರಿಗೆ ಸಿಗ್ತೈತೆ. ಈಗ ನಾವಿನ್ನೂ ಫೆಬ್ರವರಿಲಿ ಇದ್ರಿ, ಇನ್ನು ಮಾರ್ಚ್, ಏಪ್ರಿಲ್, ಮೇ ಗೊತ್ತಿಲ್ಲ, ಜೂನ್ವರೆಗೂ ಏನಾಗುತ್ತೋ, ಇನ್ನು 4 ತಿಂಗಳು. ಈಗಲೇ ಇಷ್ಟು ಕುಡಿಯೋ ನೀರಿಗೆ ಹಾಹಾಕಾರ ಆದರೆ ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ ಆಗ್ತೈತೆ? ಇವತ್ತು KRS ಕೂಡ, KRS ಅಲ್ಲಿ ನಮಗೆ ಹೋದ್ಸರಿ ಏನು ಇರಬೇಕಾಯಿತು ಅಷ್ಟು ನೀರಿಲ್ಲ ಈ ಸರಿ. KRS ಅಲ್ಲಿ ಕಳೆದ 2023ರಲ್ಲಿ 29.93 TMC ನೀರಿತ್ತು. ಈಗ 8.99 TMC ನೀರಿದೆ. ಅದೇ ರೀತಿ ಆಲಮಟ್ಟಿಯಲ್ಲಿ 62.08 TMC ನೀರಿತ್ತು. ಈಗ 35.79 TMC ನೀರಿದೆ. ಭದ್ರಾದಲ್ಲಂತೂ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ ಭದ್ರಾ. ನಾನು ಕೇಳಿದೆ, ಜ್ಞಾನೇಂದ್ರ ಅವರಿಗೆ ಕೇಳಿದೆ, ಏನು ಸ್ಥಿತಿ ಅಂತ ಹೇಳಿದ್ರೆ, ಮೊದಲೆಲ್ಲ ನದಿಗೆ ಹಾಕ್ಬಿಟ್ಟು ಪಂಪ್ ಹಾಕಿ ಮನೆಗಳಿಗೆ ನೀರು ಕೊಡೋರಂತೆ. ಈಗ ಪರಿಸ್ಥಿತಿನೇ ಇಲ್ಲ. ಭದ್ರಾದಲ್ಲೂ ಕೂಡ 48.71 TMC ಇದ್ರೆ 20.04 TMC ನೀರಿದೆ. ಇದು ಇವತ್ತಿನ ಪರಿಸ್ಥಿತಿ. ಈ ಒಂದು ಉಪಯೋಗವನ್ನ ಪಡ್ಕೊಂಡು ಇವತ್ತು ಟ್ಯಾಂಕರ್ಗಳ ಮುಖಾಂತರ, ಟ್ಯಾಂಕರ್ಗಳು ಏನಿತ್ತು 500 ರೂಪಾಯಿಗೆ ನೀರು ಕೊಡ್ತಾ ಇದ್ರು, 500 ರೂಪಾಯಿಗೆ 500 ರೂಪಾಯಿ ನೀರು ಕೊಡ್ತಾ ಇದ್ದಿದ್ದು 3000-4000 ಆಗ್ಬಿಟ್ಟದೆ. ಜನ ಏನ್ ಮಾಡ್ಬೇಕೀಗ? ಜನ ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನಾನು ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಒಂದೇ ನಿಮಿಷ. ಜನ ಆಕಾರ ಇದೆ. ನಮ್ಮ ಅಧಿಕಾರಿಗಳು ಕೇಳಿದ್ರೆ, ಅಧಿಕಾರಿಗಳು ಅವರು ಉತ್ತರಗಳು ನೋಡಿದ್ರೆ ಅದನ್ನ ನಾವ್ಯಾರೂ ಮಾತಾಡೋಕ್ಕೆ ಆಗಲ್ಲ ಉತ್ತರ. ಅಷ್ಟು ಬೆಂಗಳೂರದ್ದು ಕುಡಿಯೋ ನೀರಿನ
ಅಭಾವ ಇರುವ ವಿಚಾರ ಪರಿಶೀಲಿಸುತ್ತೇವೆ. ಅಧಿಕಾರಿಗಳು ಉತ್ತರ ಇದು. ಅಧಿಕಾರಿಗಳು ಪರಿಶೀಲನೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೋರ್ವೆಲ್ ಹಾಕಕ್ಕೂ ಹೊಸದಾಗಿ ಅವಕಾಶ ಇಲ್ಲ. ಈ ಪರಿಸ್ಥಿತಿ ಆದರೆ ಮುಂದೆ ಜಾನುವಾರುಗಳಿಗೂ ಕೂಡ ಸಮಸ್ಯೆ ಆಗ್ತೈತೆ. ಆ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ನೀವು ರವಿಶಂಕರ್ ಪ್ರತಿ ಗ್ರಾಮ ಪಂಚಾಯತಿ ಹೊಸದಾಗಿ ಬೋರ್ವೆಲ್ ಹಾಕುವಂತಕ್ಕೆ ಅವಕಾಶ ಮಾಡಬೇಕು. ಹೊಸದಾಗಿ ಆದೇಶ ಹೊರಡಿಸ್ಬೇಕು. ಇಲ್ಲ ಅಂದ್ರೆ ಇರೋ PD ಅಕೌಂಟ್ ಯೂಸ್ ಆಗಲ್ಲ. ಹೊಸದಾಗಿ ಬೋರ್ವೆಲ್ ಹೊಸದಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ ಇಷ್ಟು ಹಣವನ್ನ, ಸುಮಾರು 10 ಲಕ್ಷ ರೂಪಾಯಿ ಹಣವನ್ನ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು 10 ಲಕ್ಷ ರೂಪಾಯಿ ಹಣ ಕೊಟ್ರೆ ಕುಡಿಯೋ ನೀರಿನ 4 ತಿಂಗಳು ಮೇಂಟೈನ್ ಮಾಡಬೇಕು. 4 ತಿಂಗಳಿಗೆ ಅವಕಾಶ ಆಗ್ತೈತೆ. ಅದಕ್ಕೋಸ್ಕರ ಸರ್ಕಾರ ಕೂಡಲೇ ಗ್ರಾಮ ಪಂಚಾಯತಿ ಹಣವನ್ನ ಬಿಡುಗಡೆ ಮಾಡಬೇಕು. ಅದನ್ನ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕನ್ವರ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಮಾತಾಡ್ತಾರೆ. ಈಗ ಮಹತ್ವದ ವಿಚಾರವನ್ನು ಪ್ರತಿಪಕ್ಷ ನಾಯಕರು ಒಂದು ನಿಮಿಷ ಸಿಗ್ನೇಟರಿಗಳು ಮತ್ತೆ ಬಹಳ ಗಹನವಾದಂತ ವಿಚಾರ. ಇಲ್ಲೇನೋ ಪಾಲಿಟಿಕ್ಸ್ಗಾಗಿ ಪ್ರಚಾರಕ್ಕಾಗಿ ನಾವು ಮಾತಾಡ್ತಾ ಇಲ್ಲ. ನಮ್ಮ ಒಟ್ಟಾರೆ ಇಡೀ ಸದನದ ಆ ಕಡೆ ಈ ಕಡೆ ಅಂತ ಹೇಳಿಲ್ಲ, ಎಲ್ಲಾ ಸದಸ್ಯರು ಕಳಕಳಿ ಹೊಂದಿದ್ದಾರೆ. ಈಗ ತಾವು ಕೂಡ ಈಗಾಗಲೇ ಈಗ ಮಹತ್ವದ ಚರ್ಚೆ ಅಂತ ಹಳ್ಳಿಗಳಲ್ಲಿ ಅದಕ್ಕೆ ನಾನು ಹೇಳಿದ್ದೇನೆ. ಇದು ಮಹತ್ವದ ಚರ್ಚೆ, ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು. ಅದಕ್ಕಾಗಿ ನಾನು 69 ಕನ್ವರ್ಟ್ ಮಾಡಿ ಒಂದು ಸಮಾವೇಶ ಖಂಡಿತ ಕೊಡ್ತೇನೆ. ಈಗ ನಾವು ಬಿಲ್ ಅನ್ನು ಮುಂದೆ ತಕೊಂಡು ಹೋಗುವ ಸರ್. ಅದೇ ಆಯ್ತು ಇವತ್ತು ಕೊಡ್ತೇವೆ ನಾವು. ಓಕೆ, ನೀರಿಲ್ಲ ಹೇಳಿದ್ರೆ ಪ್ರಾಣಿಗಳಿಗೆ ನೀರಿಲ್ಲ, ಊರಿಗೆ ಬರ್ತಾ ಇದ್ದಾವೆ. ಕನ್ವರ್ಟ್ ಮಾಡಿದ್ರೆ ಮತ್ತದ ಚರ್ಚೆ ಬೇಡ ಕಾರಣಕ್ಕಾಗಿ ಓಕೆ ನಾನೇನ್ ಬಾಳ ಇಲ್ಲ. ಮಾತಾಡಿದ್ರಲ್ಲ, ಈಗ ಮುಗಿತಲ್ಲ. ತುಂಗಾ ನದಿ ಹರಿತಾ ಇರುವಂತಹ ಜೀವನದಿ, ತುಂಗಾ ಮತ್ತು ಭದ್ರಾ ನದಿ ಹರಿತಾ ಇರುವಂತಹ ಪ್ರದೇಶ ನಾಳೆ ಚರ್ಚೆ ಮಾಡೋದಿಲ್ಲ. 69ರಲ್ಲಿ ಇವತ್ತು ಸಂಪೂರ್ಣವಾಗಿ ಆ ಕಡೆವರೆಗೆ ವಿಧೇಯಕವನ್ನು ಮಂಡಿಸಲಾಗುವುದು ಮತ್ತು ಪರಿಗಣಿಸದೆ ಹೋದ್ರೆ ಓಕೆ ಬಹಳ ತೊಂದರೆಗೆ ಒಳಗಾಗ್ತದೆ. ಜನ ಸಿಕ್ ಕಡೆ ಗುಳೆ ಹೋಗ್ತಾರೆ. ಜಾನುವಾರಿಗೆ ಮೇವಿಲ್ಲ, ಜಾನುವಾರಿಗೆ ಕುಡಿಯೋ ನೀರಿಲ್ಲ, ಮನುಷ್ಯರಿಗೆ ಈಗ ಅವಕಾಶ ವಿಧೇಯಕಗಳನ್ನು ಪರಿಶೀಲಿಸಿ ಮತ್ತು ಅಂಗೀಕರಿಸುವುದು